ಎಲ್ಲ ಡಿಸಿಷನ್ ಮೇಕರ್ ಅಂತೂ ಅಲ್ಲ. ನಾನು ಹೇಳೋದನ್ನೇ ಕೇಳಿ ಸರ್. ಎಸ್ ಸಿ ಇಬ್ರು ಬರಬೇಕು, ಚೀಫ್ ಇಂಜಿನಿಯರು ಸೂಪರಿಂಟೆಂಡೆಂಟ್ ಇಂಜಿನಿಯರು ಇಬ್ರು ಬರಬೇಕು. ಫಸ್ಟು ನಿಮ್ಮ ಕನ್ನಡಕ ತೆಗಿರಿ. ಆಯ್ತು ಆಯ್ತು ಪರವಾಗಿಲ್ಲ, ಕಣ್ಣು ಅವ್ರಿಗೆ ಪ್ರಾಬ್ಲಮ್ ಅಂತ ಆಯ್ತು. ನೀವು ನಮ್ಮ ಅಣ್ಣ ತಮ್ಮದಿರ್ನ ದಯವಿಟ್ಟು ನೀವು ಒಂದ್ ನಿಮಿಷ ಸರ್ ಆಯ್ತು. ನಿಮ್ಮ ಕೈಲಿ ಅದಕ್ಕೆ ಹೇಳಿದ್ದು ಪೋಸ್ಟ್ ಮ್ಯಾನ್ಗಳು ಬೇಡಿ ಅಂತ. ನಿಮ್ ಕೈಲಿ ಈಗೇನಾಯ್ತು ಗೊತ್ತಾ, ನಮ್ ಕೈಲಾದ್ರೂ ಮಾಡೋಣ ಅಂತ ಅಂದ್ರೆ ಒಂದ್ ನಿಮಿಷ ಏಳು ಗಂಟೆ ಕೇಳ್ಕೋಬೇಕು. ನೀವು 7 ಗಂಟೆ ಕೇಳಿ ಏನಿದೆ ಅಂತ ತಿಳ್ಕೊಳ್ಳಿ. ನೋಡಿ ಸರ್, ನೀವು ಏನೇ ಇರ್ಲಿ ನಾ ತೀರ್ಮಾನ ಮಾಡ್ತೀನಿ ಅನ್ನೋದಾದ್ರೆ ಮಾತಾಡ್ತೀನಿ. ಮಾಡೋಣ ಅಲ್ಲ ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಹೇಳಿ. ಆಯ್ತು ಮಾಡ್ತೀನಿ ಹೇಳಿ. ರಾಜೇಶ್ ನಿನ್ನೆ 2 ರೂಮ್ ಮಾಡಿದ್ವಿ. 10 ರೂಮ್ ಕೇಳ್ದಾಗ ಹೋಗಿದ್ದು 2. ನಾವು ಬೆಳಗಾವಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕಬ್ಬು ಬೆಳೆಗಾರರಿಗೂ ಅನುಕೂಲ ಅಂತ ಹೋರಾಟ ಮಾಡಬಾರ್ದು. ಸುನ್ನಪ್ಪ ಪೂಜಾರಿ, ಸಸಿಕಾಂತ್ ಪುರಸಗಿ ಅವ್ರ ಟೀಮು ಒಂದು 25 ಜನ ಬಂದಿದ್ವಿ. ರೂಮ್ ಸಡನ್ನಾಗಿ ಕೇಳಿದ್ರೆ 2 ಆಯ್ತು ಅವ್ರು ಕೊಟ್ಟರು. ಖುಷಿ ಯಾರು ಕೊಟ್ಟರು? ಅನಿಲ್. ಇವರೆಲ್ಲ ಇರೋದಕ್ಕೆ ಏನು ಮಾಡಿದ್ರು, ಪತ್ರಿಕೆಯವರು ಒಂದಷ್ಟು ಜನ ನಿಮ್ಮನ್ನು ಒಂದಷ್ಟು ಮಾತಾಡಿಸ್ಬೇಕು, ಬರಬೇಕು ಅಂತ ಕೇಳಿದ್ರು. ಬೇರೆ ನಮ್ಮ ರೈತ ಸಂಘದವ್ರನ್ನ ಆಯಿತು ಬರ್ರಪ್ಪ, ಇಲ್ಲಿ PWD ಗೆಸ್ಟ್ ಹೌಸಲ್ಲಿ ಇದ್ದೀವಿ ಅಂತ ಹೇಳೋದು. ಇಲ್ಲೊಂದಷ್ಟು ಚೇರು, ಒಂದು ಚಾಮೀನು ಹಾಕಿದ್ರು. ಹಾಕಿದ್ರು ಇವತ್ತಿಲ್ಲ ಸರ್, ಮುಂದಿನ ತಿಂಗಳು ರಿಟೈರ್ಮೆಂಟ್ ಅವ್ರದ್ದು. 30 ರಿಟೈರ್ಮೆಂಟ್. ಪೊಲೀಸ ನಮಗೇನು ಬೇಜಾರಿಲ್ಲ, ಪಾಪ ಯಾರೋ ಮನ್ಸ ಮಾಡಲಿ, ನಮಗೇನು ಅಡ್ಡಿ ಇಲ್ಲ. ಇಲ್ಲಿ ಚೇರು, ಆ ಪೆಂಡಾಲ್ ಹಾಕಿದ್ರು, ನಾವು ಕುಂತ್ಕೊಂಡು ಬೀದಿಲಿ ಒಂದು 10 ನಿಮಿಷ ಪತ್ರಿಕೆಯವ್ರಿಗೆ ಹೇಳ್ತಿ ಕೊಡೈತಿ. ನಾವು ಕುಂತ್ಕೊಂಡ ಮೇಲೆ ನಿಮ್ಮಲ್ಲಿ ಇರೋರು ಯಾರೋ ಇಬ್ಬರು ಬಂದರು. ಫೋಟೋ ಇದೆ ನನ್ನನ್ನೇ, ನಾನು ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಇದ್ದೀನಿ. ಬಂದ್ಬಿಟ್ಟು ಹಿಂಗೆ ಅಂದು, ನಿನಗೆ ಯಾವ ಒಂದು ಪರ್ಮಿಷನ್ ಕೊಟ್ಟನು? ಏಯ್ ಬಂದ ತಕ್ಷಣ ಹಾಂ, ನಿನ್ಗೆ ಯಾವ ಒಂದು ಪರ್ಮಿಷನ್ ಕೊಟ್ಟೋನು? ಇಲ್ಲಿ ನಿನ್ ಬೇಕು ಅಂದ್ರೆ ಇನ್ನೊಂದು ದಿವ್ಸ ಮಾಡ್ಕೋಬೇಕು. ಏನಿದು ವಾಯ್ಸು ಅಂದರೆ ನಾವು ಕೇರ ಫುಟ್ಪಾತಲ್ಲಿ ನಿಂತೀವಿ, ಇವ ಅವ್ರವ್ನ ಹೊಟ್ಟೆಯಿಂದ ಉಟ್ಟು ಬಂದ್ರ ನಾವೆಲ್ಲ ಅಲ್ಲಿ ಬೀದಿಲಿ ಬಿದ್ದಿರೋ ಮಕ್ಕ. ನಾವು ಹೇಳೋದು ಇಷ್ಟೇ ಸರ್, ನಾನು ತಾಂಡೂಪುರದವ, ಅಡ್ರೆಸ್ ಬರ್ಕೊಳ್ಳಿ. ನೀವು ಎಲ್ಲಿ ಕೇಳಿದ್ರು ನಾವು ಬರೋಕ್ಕಿಡಿ. ಇಲ್ಲಿರೋರೆಲ್ಲರಿಗೂ ಅಡ್ರೆಸ್ ಕೊಡ್ತೀವಿ, ಫೋಟೋ ಕೊಡ್ತೀವಿ. ಯಾಕಂತಿದ್ರೆ ಅವ್ನು ಕರೆಸಿದ್ದೆ, ಅವ ಬರ್ಬೇಕಿಲ್ಲಿ. ಅವನು ಇನ್ನೊಬ್ಬ ಇಬ್ಬರು ಅವರ ನಮ್ಗೆ ಯಾರು ಇಲ್ಲಿಗೆ ಇಲ್ಲ. ಅವರು ಈ PWD ಬಿಲ್ಡಿಂಗ್ ಓನರ್ಗಳ, ಈ ಮೈಸೂರು ಮಹಾರಾಜರುಗಳ. ಮೈಸೂರು ಮಹಾರಾಜರು ಕಟ್ಸಿರೋ ಅಂತ ಬಿಲ್ಡಿಂಗ್ ಅಲ್ಲೇ ಇವತ್ತು 100 ಕಚೇರಿಗಳು ನಡೀತಾವ ಮೈಸೂರಲ್ಲಿ. ನಿಮ್ಮಲ್ಲಿ ಅವ್ರು ಏನಾರ ಸರ್ವಾಧಿಕಾರಿಗಳವರು ಅಥವಾ ಏನು? ನನಗೆ ನೋಡಿ ಸರ್, ಇವತ್ತು ಬರ್ಬೇಕು. ಈಗ ಆಯ್ತು, ಇಲ್ಲಿ PWD ಒಬ್ಬ ಅಧಿಕಾರಿ ಇದು ಏನೋ ಸೆಂಡಪ್ 30ನೇ ತಾರೀಕು. ಈಗ 16 ಜೀಪ್ ಬಂದವ, ಪೊಲೀಸ್ ನಿಮ್ಮ ಸರ್ಕಾರಿ ಜೀಪ್ಗಳು. ಸೆಂಡಪ್ಗೆ ಬರೋಕೆ ನೀವು ಮಾಧ್ಯಮದವರೇ, ಸೆಂಡಪ್ಗೆ ಬರೋಕ್ಕೆ ಸರ್ಕಾರಿ ಜೀಪ್ ಬಳಕೆ ಮಾಡ್ತಾವ್ರ, ಸರ್ಕಾರಿ ಪೆಟ್ರೋಲ್ ಬಳಕೆ ಮಾಡ್ತಾವ್ರ, ಸರ್ಕಾರಿ ಅಧಿಕಾರನ ದುರ್ಬಳಕೆ ಮಾಡ್ತಾವ್ರ, ಅಲ್ಲಿ ಹೆಬ್ಬೆಟ್ ಹಾಕ್ಬಿಟ್ಟು ಸಂಬಳ ತಗೋತಾವ್ರ. ಯಾರಪ್ಪನ ದುಡ್ಡಿದು? ಯಾರಪ್ಪನ ದುಡ್ಡಿದು? ನಾನು ಈ ದೇಶದ ರೈತ ಬೀದಿಲಿ ಕುಂತ್ಕೊಂಡು 5 ನಿಮಿಷ ಮಾತಾಡೋಕೆ ಪರ್ಮಿಷನ್ ಬೇಕು. ಇಲ್ಲಿ ಸುತ್ತ 100 ಎಣ್ಣೆ ಬಾಟ್ಲಿಗಳು ಬಿದ್ದವ. ತೆಗ್ದೀನಿ ಎಣ್ಣೆ ಬಾಟ್ಲಿಗಳು ಬಿದ್ದವ. ಮೋಜು ಮಸ್ತಿ ಮಾಡಕ್ಕೆ ಇವರು ಕುಡಿಯಕ್ಕೆ ಪರ್ಮಿಷನ್ ಕೊಟ್ಟಿದಾರ ಇವರು? ಅಲ್ಲ, ಯಾರ ಕುಡಿಸ್ತಾವ್ರ ಅಥವಾ ಇವರೇ ಕರ್ಕೊಂಬಂದು ಕುಡಿತಾವ್ರ ಗೊತ್ತಾಯ್ತಿಲ್ಲ. ಪರ್ಮಿಷನ್ ಕೊಟ್ಟಿರೋರು ಯಾರು ಕುಡಿಯಕ್ಕ? ಸ್ಕಾಚ್ಗಳ ಬಾಟ್ಲು ಬಿದ್ದು, ಬಿಯರ್ ಬಾಟ್ಲು ಬಿದ್ದವ ಸರ್. ಎಲ್ಲ ಅವ್ರೇನೋ ಹೇಳ್ತಾರೆ, ಹೇಳಿ ಸರ್. ಅಲ್ಲ ನಾ ಹೇಳೋದು ಸರ್, ನಾವು ಸರ್ ಈ ರಾಜ್ಯದ ರೈತರಿಗೆ ಸರ್ ಬೆಳಿಗ್ಗೆ ಎದ್ರೆ ಈ ರೈತರಿಗೋಸ್ಕರ ಹೋರಾಟ ಮಾಡಿರೋ ಅಂತೇವ. ಡಿಸೆಂಬರ್ನಲ್ಲಿ ಹೋರಾಟ ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರ 350 ರೂಪಾಯಿ ಕಬ್ಬು ರೇಟ್ ಮಾಡ್ತು. ಅಂಥ ವ್ಯಕ್ತಿ ಬೀದಿಲಿ ಬಂದು ಮೈಸೂರು ಮಾಧ್ಯಮದವ್ರು ಕರೆಸಿ ಮಾತಾಡೋಕ್ಕೆ ಪರ್ಮಿಷನ್ ಬೇಕು.
ನೀವು ಎಣ್ಣೆ ಬಾಟ್ಲು ಕುಡಿಯೋಕೆ ಯಾರಪ್ಪ ಪರ್ಮಿಷನ್ ಕೊಡೋರು? ಎಣ್ಣೆ ಮಾಡಿ ಕೂಡ ನಾವು ಯಾರು ಬಂದಿದ್ದೀವಿ ಮತ್ತೆ ಮಾಡಿದ್ರಲ್ಲಿ ಯಾರು ನೋಡಿ ಸುತ್ತ ಬಿಲ್ಡಿಂಗ್ ಸುತ್ತ ಇರ್ಬೋದು. ಹಾ ಅಲ್ಲಲ್ಲ, ಏನ್ ಈ ತರ ಉಡಾಫೆ ಮಾತಾಡ್ತೀರಾ? ನಾನು ನೋಡಿ ಸರ್, ಮೊದಲನೇದಾಗಿ PWD ನೋಡಿ ಸರ್, ನೀವು PWD ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ನಮಗೂ ಗೊತ್ತು. ನಾವು ರೈತರು ಅದನ್ನು ಕೇಳ್ತಾ ಇಲ್ಲ. ಕರೀಸಿ ದುರಾಂಕಾರಿಗಳ ಫಸ್ಟ್. ನಿಮ್ಮ ಆಫೀಸಲ್ಲಿ ಎಷ್ಟು ವರ್ಕ್ ಆಗವ, ಏನೇನು ಮಾಡಿದ್ರಿ, ಎಷ್ಟು ಸಂಬಾರ ಹರಿದಿದ್ರಿ ಅಂತ ನಮಗೂ ತಗತೀವಿ. ಈಗ ಅದೇ ಕೆಲಸ ಏನು ಮುಂದಕ್ಕೆ ಒಂದು 6 ತಿಂಗಳು ನಿಮ್ಮ ಡಿಪಾರ್ಟ್ಮೆಂಟ್ ಶುದ್ಧೀಕರಣ ಮಾಡೋ ಕೆಲಸ ಮಾಡೇ ಮಾಡ್ತೀವಿ. ನಾವು ಮಾಡೇ ಮಾಡ್ತೀವಿ, ಏನು ಬೈಂಗಿಲ್ಲ ಬೈಂಗಿಲ್ಲ ಇಲ್ಲ ಬಿಡಲ್ಲ ಸರ್. ಮರ್ಯಾದೆ ಹೋಯ್ತು, ದೊಡ್ಡ ಅಲ್ಲ, ನಿಮ್ಮ ಗತಿ ಹಾಳಾಯ್ತು ಅದಕ್ಕೆ. ನೋಡಿ ಇಲ್ಲಿ ಏನು ಅಂತಂದರೆ ನೋಡಿ ಎಲ್ಲ ಸರ್ಕಾರಿ ವಾಹನಗಳು ಬಂದಿರೋಂಥ ತಾವು ನೋಡ್ತಾ ಇದ್ದೀರಾ. ಸರ್ಕಾರಿ ವಾಹನಗಳನ್ನ ಇವತ್ತು ಸೆಂಡ್ ಆಫ್ ಕೊಡೋಕ್ಕೆ ಸರ್ಕಾರಿ ಬನ್ನಿರಿ, ನಿಮ್ಗೇನ ಸೆಂಡ್ ಆಫ್ ಕೊಡಬೇಕು ಅಂತಂದರೆ ನಿಮ್ಮ ಓನ್ ವೆಹಿಕಲಲ್ಲಿ ಬನ್ನಿ. ಸರ್ಕಾರಿ ವೆಹಿಕಲ್ ತೊಗೊಂಬಂದು ಸೆಂಡ್ ಆಫ್ ಕೊಡ್ತೀವಿ ಅಂತಂದರೆ ಅರ್ಥ ಏನು ರೀ? ಹಾಂ ಆಯಿತಾ? ಅಲ್ಲ, ಜಸ್ಟ್ ಒಬ್ಬ ಡಿ ಗ್ರೂಪ್ ನೌಕರ ಬಂದು ಏಕವಚನ ಮಾತಾಡ್ತಾನೆ, ಸರ್ಟಿಫಿಕೇಟ್ ಏನೋ ಪರ್ಮಿಷನ್ ಲೆಟರ್ ಕೇಳ್ತಾನೆ. ಹಾಗಾದ್ರೆ ಇದು ನೋಡಿ, ಇದು ಇಲಾಖೆಯಿಂದ ಯಾರು ಪರ್ಮಿಷನ್ ಕೊಟ್ಟರು ಇವ್ರಿಗೆ ಸೆಂಡ್ ಆಫ್ ಮಾಡೋಕ್ಕೆ? ತೊಗೊಂಬಂದವರಲ್ಲ ಇದನ್ನು, ಯಾರು ರೀ ಪರ್ಮಿಷನ್ ಕೊಟ್ಟಿದ್ದೀವಿ ಇವ್ರಿಗೆ? ಸರ್ ನಮಸ್ಕಾರ ಸರ್, ಎಲ್ಲಿಂದ ಬಂದಿರಿ ಸರ್? ಯಾವ ಡಿಪಾರ್ಟ್ಮೆಂಟಿಂದ ಬಂದಿರಿ? PWD ಇಂದ. ಹಾಂ, ಓಕೆ. ಯಾರು ಅಧಿಕಾರಿ ಬಂದಿದ್ದಾರೆ ಸರ್? ಅಧಿಕಾರಿ ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ಏನಾಗಿದ್ದಾರೆ ಸರ್ ಅವರು? ಎಕ್ಸಿಕ್ಯೂಟಿವ್ ಇಂಜಿನಿಯರು PWD. ಓಕೆ. ಎಲ್ಲಿಂದ ಬಂದಿರಿ? ಮೈಸೂರಿಂದನೇ. ಓಕೆ. ನೋಡಿ ಇಲ್ಲಿ ಸರ್ಕಾರಿ ವಾಹನಗಳಿದೆಯಲ್ಲ, ಸರ್ಕಾರಿ ವಾಹನಗಳನ್ನ ನೀವು ಬಳಕೆ ಮಾಡ್ಕೊಳ್ಳೋದು ಸೆಂಡ್ ಆಫ್ ಮಾಡ್ಕೊಳ್ಳೋಂಗಿದ್ರೆ ನೀವು ನಿಮ್ಮ ವಾಹನಗಳು ಬನ್ನಿರಿ. ನಿಮ್ಮ ಹತ್ರ ಓನ್ ಕಾರ್ಗಳಿದೆಯಲ್ಲ, ಬನ್ನಿ ಅದರಲ್ಲಿ. ಹಾಂ, ಪ್ರೈವೇಟೈಸೇಷನ್ ಕಾರಲ್ಲಿ ಬನ್ನಿ ನೀವು. ನೋಡಿ ಇಲ್ಲೂ ಒಂದಿದೆ, ಇಲ್ಲಿ ತೋರಿಸಿ ನಿಮಗೆ. ನೋಡಿ ಇಲ್ಲಿದೆ, ಇಲ್ಲಿ ನೋಡಿ ಇಲ್ಲೊಂದು ಸರ್ಕಾರಿ ವಾಹನ ಇದೆ. ಸರ್ಕಾರಿ ವಾಹನ ಇದೆ ಇದು. ಸರ್ಕಾರಿ ವಾಹನ ತೊಗೊಂಬಂದು ನಿಂತ್ಕೊಂಡು ಇವರು ಸೆಂಡ್ ಆಫ್ಗೆ ಊಟ ಮಾಡೋಕ್ಕೆ ಬರ್ತಾರೆ, ಒಂದು 50 ರೂಪಾಯಿ ಊಟ ಮಾಡೋಕ್ಕೆ ಬರ್ತಾರೆ ಅಂತಂದರೆ ನಾಚಿಕೆ ಆಗ್ಬೇಕು ಇವ್ರಿಗೆ ನಿಜಾಲೂ. ಸರ್, ಈಗ ಕಾರ್ ಡ್ರೈವರ್ ಯಾರು ಸರ್ ಇಲ್ಲಿ? ಸರ್ ತಾವು ಯಾವ ಇಲಾಖೆಯಿಂದ ಬಂದ್ರಿ ಸರ್? PWD ಇಂದ. ಯಾರು ಬಂದಿದೆ ಸರ್ ಅಧಿಕಾರಿ? ಹೆಸರು ಸರ್? ಅವ್ರ ಹೆಸರು? ಪದ್ಮನಾಭ ಅವರು. ಹಾಂ, ತಾವು ಊಟ ಮಾಡಿದ್ರೆ ಸರ್? ಓಕೆ. ನೋಡಿ ಸರ್ಕಾರಿ ವಾಹನ ತೊಗೊಂಡಿವರು ಪ್ರೈವೇಟ್ ಇರೋವಂಥ ಒಂದು, ಅದು ಸರ್ಕಾರಿ ವಾಹನ, ಸರ್ಕಾರಿ ಟೈಮು ಇದು, ಆಯಿತಾ? ಬರಬೇಡ ಅಂತ ಯಾರು ಹೇಳೋಕ್ಕೆ ತಾಕತ್ತಿಲ್ಲ ನಮಗೆ. ಆದರೆ ಬರೋವಂಥ ಜಾಗ, ಬರೋವಂಥ ಸಮಯ, ಬಂದಿರೋರು ಯಾರು, ಯಾವ ವೆಹಿಕಲಲ್ಲಿ ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಂ, ರೈತ ಸಂಘಟನೆಗೆ ನೀವು ಪರ್ಮಿಷನ್ ಕೊಡಲ್ಲ ಅಂತ ಅಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಗಾಡಿ ನಂಬರ್ಗಳು ನೋಡ್ಕೊಳ್ಳಿ, ಇಲ್ಲಿ ಯಾವ್ಯಾವ ಇಲಾಖೆಯವ್ರು ಬಂದಿದ್ದಾರೆ ಅಂತ ನಿಮಗೆ ತೋರಿಸೋ ಹೋಗ್ತೀನಿ. ನೋಡಿ ಇಲ್ಲಿ ಡ್ರೈವರ್ಗಳು ಪಾಪ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ರೈತ ಸಂಘಟನೆ ಕೇಳ್ತಾ ಇರೋದೇನು ಅಂದರೆ, ಇವ್ರು ಇಲಾಖೆಯವರು ಬರೀ ಕೇವಲ ಒಂದು 50 ರೂಪಾಯಿ ಊಟ ಮಾಡೋಕ್ಕೆ, 100 ರೂಪಾಯಿ ಊಟ ಮಾಡೋಕ್ಕೆ ಇವತ್ತು ರೈತ ಸಂಘಟನೆ ಅರ್ಥಕ್ಕೆ ಕೆಲಸ ಮಾಡುತ್ತೆ ಡಿ ಗ್ರೂಪ್ ಅವರು ಅಂತಂದರೆ, ಇಲ್ಲಿ ಬಂದಿರೋಂಥ ಅಧಿಕಾರಿಗಳು ಬರೀ ಊಟಕ್ಕೋಸ್ಕರ ಬಂದ್ರೆ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇರೋದು ರೈತ ಸಂಘಟನೆಯವರು. ನೋಡಿ ನಾವು ಸುದ್ದಿ ಮಾಡಿದ್ಮೇಲೆ ಪಾಪ ಎಲ್ಲ ಅವರು ಹೊರಗಡೆ ಹೋಗ್ತಾಯಿದ್ದಾರೆ ಕಾರ್ ತೊಗೊಂಡು. PWD ಇಲ್ಲಿರುವಂಥ ಒಬ್ಬ ನೌಕರರು 30ನೇ ತಾರೀಕು ಆಗುವಂಥ ಒಂದು ಅವರ ಒಂದು ರಿಟೈರ್ಮೆಂಟ್ಗೆ ಇವತ್ತು ಇಲ್ಲಿ IBನಲ್ಲಿ ಈ ಮಟ್ಟಿಗೆ ಒಂದು ಸಣ್ಣ ರಿಟೈರ್ಮೆಂಟು ಪಾರ್ಟಿ ಕೊಡ್ಸೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬರ್ತಾರೆ ಅಂತಂದರೆ ನೋಡಿ, ಸರ್ಕಾರಿ ವಾಹನಗಳು ಇವೆಲ್ಲ. ಗಾಡಿ ನಂಬರ್ಗಳು ನೋಡ್ಕೊಳ್ಳಿ. ಪಾಪ ಡ್ರೈವರ್ಗಳಿಲ್ಲ, ಅವರೆಲ್ಲ ಊಟಕ್ಕೆ ಹೋಗಿರ್ಬೋದು. ನೋಡಿ ಇದು ಮುಂದೆ ಸೌತ್ ಪೊಲೀಸ್ ಸ್ಟೇಷನ್ ಇದೆ, ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಸರ್ಕಾರಿ ವಾಹನಗಳು ಏನು ತಿಳ್ಕೊಂಬಿಟ್ಟಿದ್ದಾರೆ ಇವರು. ಬನ್ನಿ, ನೀವು ಬರಬೇಡಿ ಅಂತ ಹೇಳಿಲ್ಲ, ನಿಮ್ಮ ಓನ್ ವೆಹಿಕಲಲ್ಲಿ ಬನ್ನಿ. ಸರ್ಕಾರಿ ವೆಹಿಕಲ್ ತೊಗೊಂಬಂದು 50 ರೂಪಾಯಿ 100 ರೂಪಾಯಿ ಊಟಕ್ಕೆ ಬರ್ತೀರಾ ಅಂತಂದರೆ ನಾಚಿಕೆ ಹೇಳಲ್ವ ಅದು? 100 ರೂಪಾಯಿ ಊಟಕ್ಕೆ ಸರ್ಕಾರಿ ಪೆಟ್ರೋಲ್ ಹಾಕ್ಕೊಂಡು ಸರ್ಕಾರಿ ಕೆಲಸ ಬಿಟ್ಟು ಈಗ ತನಿಖೆ ಮಾಡ್ತೀವಿ ಅದನ್ನೇ. ಗೇಟ್ ಹಾಕ್ತಾಯಿದ್ದೀರಾ? ನೋಡಿ ಗಾಡಿ ನಂಬರ್ಗಳು ನೋಡ್ಕೊಳ್ಳಿ. ಹಾಂ, ನಿಜವಲ್ಲ ಇದು ನಾಚಿಕೆ ಹೇಳಲ್ವ ಇದು? ಹಾಂ, ಸರ್ಕಾರಿ ವಾಹನಗಳನ್ನು ಖಾಸಗಿಯಾಗಿ ಬಳಸಿಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಹಾಂ, ಏನು ರೀ ಹಣೆ ಬರ ಇದು? ಹಾಂ, ನೀವು ಬರೋಂಗಿದ್ರೆ ನಿಮ್ಮ ಓನ್ ವೆಹಿಕಲಲ್ಲಿ ಬನ್ನಿರಿ. ಸರ್ಕಾರಿ ಟೈಮು, ಸರ್ಕಾರಿ ಜಾಗ, ಆಯಿತಾ? ಸರ್ಕಾರಿ ಅಧಿಕಾರಿಗಳು ಏನು ಕೆಲಸ ಮಾಡ್ತೀರಾ ನೀವು? ಗೆರವ್ ಆಗ್ತಾರೆ, ಇನ್ನೇನು ಮಾಡ್ತಾರೆ? ಒಂದು ಸಣ್ಣ ಪ್ರತಿಭಟನೆ ಮಾಡೋಕ್ಕೆ ಅಥವಾ ಒಂದು ಏನೇನೋ ಇದು ಮಾಡಿದ್ರೆ ನೀವು ಏನೆಲ್ಲ ನಿಮ್ಮ
ವಿಚಾರಗಳನ್ನ ತರ್ತೀರಿ ಹಾಂ ಮೈಸೂರಿನ ಇಲ್ಲಿ ಇರೋವಂಥದ್ದು ನಾವು ನೋಡೋವಂಥದ್ದು PWIB ಇದು ಹಾಂ ನೋಡಿ ಈ ಹೆಣ್ಮಗಳಿಗೆ 3,000 ರೂಪಾಯಿ ರೀ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ 3,000 ರೂಪಾಯಿ ಕೊಡ್ತಾರಂತೆ ತಾಲೂಕು ಆಫೀಸಲ್ಲಿ ಅವ್ರು ಹೇಳ್ಕೊಂಡ್ರು. ಆ ವಿಡಿಯೋ ಕೂಡ ಇದೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ವ ನಿಮಗೆ? ಕೇವಲ ಒಂದು 3,000 ರೂಪಾಯಿ ಅವ್ರಿಗೆ ಪ್ರತಿನಿತ್ಯ 400 ಚಿಲ್ಲರೆ ಕೊಡಬೇಕು ಅವ್ರಿಗೆ ಸಂಬಳ 3,000 ರೂಪಾಯಿಗೆ. ಈಗ ಇಲ್ಲಿ ಊಟ ಮಾಡಕ್ ಬಂದ್ರೆ